LIC ಹೆಸರಿನಲ್ಲಿ ಧರ್ಮಸ್ಥಳ ಸಂಘದಿಂದ ವಂಚನೆ ಆರೋಪ. ಸಂಘದ ಸಿಬ್ಬಂದಿಗಳಿಗೆ ಗೆರಾವ್ ಹಾಕಿ ಗ್ರಾಮಸ್ಥರ ಆಕ್ರೋಶ. LIC ಹೆಸರಿನಲ್ಲಿ ಧರ್ಮಸ್ಥಳ ಸಂಘದವರು ಮೋಸ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದು, ಪಾವಗಡ ತಾಲೂಕಿನ ಯರ್ರಪಾಳ್ಯ ಗ್ರಾಮದಲ್ಲಿ ಬೆಳ್ಳಂಬೆಳಿಗ್ಗೆ ಧರ್ಮಸ್ಥಳ ಸಂಘದ ಮೆಂಬರ್ಸ್ ಸಂಘದ ಹಣ ವಸೂಲಿ ಮಾಡಲು ಬಂದಾಗ ಸಿಬ್ಬಂದಿಗಳಿಗೆ ಗ್ರಾಮಸ್ಥರು ಗೆರಾವ್ ಹಾಕಿರುವ ಘಟನೆ ನಡೆದಿದೆ. ಸಾಲದ ಕಂತಿನ ಹಣವನ್ನ ನಿಯಮಿತವಾಗಿ ಕಟ್ಟಿದ್ರೂ ಮತ್ತೆ ಅದೇ ಹಣವನ್ನ ಪಡೆಯಲು ಭಾರಿ ಕಷ್ಟಪಡಬೇಕಾಗ್ತಾ ಇದೆ. ಸಂಘದ ಒಬ್ಬರ ಸದಸ್ಯರು ಯಾವುದೇ ಕಾರಣಕ್ಕೂ ಹಣ ಕಟ್ಟದಿದ್ರೆ ಅವರ ಪಾಲಿನ ಮೊತ್ತವನ್ನ ಉಳಿದ ಸದಸ್ಯರು ಕಟ್ಟಬೇಕಾದ ವ್ಯವಸ್ಥೆ ಇದೆ. ಇದರಿಂದ ನಮಗೆ ಮತ್ತಷ್ಟು ತೊಂದರೆಯಾಗ್ತಾ ಇದೆ. ಅಲ್ಲದೆ LIC ಹೆಸರಿನಲ್ಲಿ ಹಣ ಕಟ್ಟಿಸಿಕೊಂಡು ಅವಧಿ ಪೂರ್ಣಗೊಂಡರೂ ಬಾಂಡ್ ನೀಡದೆ ಹಣವನ್ನ ಹಿಂತಿರುಗಿಸದೆ ಸತಾಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗೋಕುಲ ಸಂಘ ಎಷ್ಟು ತಿಂಗಳಾಗಿದೆ? 8 ತಿಂಗಳಾಗೈತೆ. ಕ್ಲಿಯರ್ ಆಗಿತ್ತಾ? ಕ್ಲೋಸ್ ಆಗಿದೆ. 3 ಲಕ್ಷ ತಗೊಂಡಿದ್ವಿ ಲೋನ್. 3 ಲಕ್ಷ ಲೋನ್ ತಗೊಂಡಿದ್ರೆ ಇದೆಲ್ಲ ಇದೆ ಬಡ್ಡಿ ಜಾಸ್ತಿ ಬೀಳುತ್ತೆ, ಎಲ್ಲ ಫ್ರಾಡ್. ಪ್ರತಿಯೊಂದಕ್ಕೂ ನಮ್ದು ಒಂದೇ ಸಲ 2 ಲಕ್ಷ ಕ್ಯಾಶ್ ಕಟ್ಬಿಟ್ಟಿದ್ದೀನಿ ವಾಪಸ್. 2 ಲಕ್ಷ ಕ್ಯಾಶ್ ವಾಪಸ್ ಕಟ್ಬಿಟ್ಟಿದ್ದೀನಿ. 8 ತಿಂಗಳಾಗಿದೆ. ಒಂದೇ ಸತಿ 2 ಲಕ್ಷ ಕ್ಯಾಶ್ ಕಟ್ಟಿದ್ದೀನಿ. ಅವ್ರು ಬಾಂಡ್ ಇಷ್ಟವರೆಗೂ ನಮ್ಮ ಕೈಗೆ ಬಾಂಡೆ ಕೊಟ್ಟಿಲ್ಲ ಅವರು. ಕಟ್ಟಕ್ಕಾಗಲ್ಲ ಅಂದ್ರೆ ಪೊಲೀಸರನ್ನ ಕರ್ಸಾರ ಮೊನ್ನೆ. ಇವತ್ತು ಕರ್ಸಲಿ ಪೊಲೀಸರು ನ್ಯಾಯ ಮಾಡ್ಕೊಳ್ಳ. 2 ದಿನಕ್ಕೆ ಮಾಡ್ಕೊಡ್ತೇವೆ ಅಂದ್ರಲ್ಲ, ಇವಾಗ ಮಾಡ್ಕೊಡ್ಲಿ ಬಂದು ನ್ಯಾಯ. 15 ದಿವಸ ಆಗೈತೆ. 50,000 ನನ್ನದು. ನನ್ನ ದುಡ್ಡು 1 ಲಕ್ಷ ಇದೆ. ನಮ್ದು 1,20,000 ಅವ್ರ ಕಡೆಗೆ ದುಡ್ಡು ಬೇಡ, ಸಂಘನ ಬೇಡ. ಇನ್ನು ಎಕ್ಸಾಮ್ ಸಚ್ಪಲ್ ಅಂತ ಇಸು ಬೇಡ ಕಟ್ಟಿರೋದು ಅದು ಸಂಘ ಕ್ಲಿಯರ್ ಆಗ್ತದೆ. ಪಾಲಿಸಿ ಬಾಂಡಿಗೆ ಪಾರ್ಟಿ ಡೆತ್ ಆದ್ರೆ ಮಾತ್ರ ಅಲ್ವಾ ಅದು ಪಾರ್ಟಿ ಅಲ್ಲ, ವಿನಿಯೋಗದಾರ ನಾವು PRK ಅಮೌಂಟ್ ಕೇಳ್ತಾ ಇದ್ದೀವಿ. ಇನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡಿದ ಸಾಲಕ್ಕೆ ಸಂಬಂಧಿಸಿದಂತೆ ಸಾಲಗಾರ ಮರಣ ಹೊಂದಿ 2 ವರ್ಷ ಕಳೆದರೂ ಹಣ ನೀಡಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇಂತಹ ಸಮಸ್ಯೆಗಳು ಒಂದೆರಡಲ್ಲ, ಬಹುತೇಕ ಸಂಘ ಸದಸ್ಯರು ಎದುರಿಸುತ್ತಿದ್ದಾರೆ. ಹಣ ಕಟ್ಟುವ ಮೊದಲು 10 ಹಲವು ಭರವಸೆಗಳನ್ನ ನೀಡ್ತಾರೆ. ನಂತರ ಸಮಸ್ಯೆ ಪರಿಹಾರಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಕೂಲಿ ನಾಲಿ ಮಾಡಿ ಹಣ ಕಟ್ಟಿದ್ರೂ ದಾಖಲೆ ಸರಿಯಿಲ್ಲ ಅಂತ ನೆಪ ಹೇಳಿ ಹಣ ನೀಡಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಮೇಲೆ ನಾನು ಸಾಲ ಮಾಡ್ರೆ ನಿನ್ ದುಡ್ಡು ನಿನ್ ತಗೊಳಕಲ್ಲ, LIC ಮಾಡ್ಸಿರೋದು ನಾವು. ಅದೇ ತರ ಮಾಡ್ತಾರದು. ಅದೇ ತರ ಮಾಡ್ತಾರಂತ ಅದೇ ತರ ಮಾಡ್ತಾರದು. LIC ತೋರಿಸಿ ಸರ್, ಅಲ್ಲಿ 1 ವರ್ಷ ಆಗಿದೆ. LIC ಎಂಟ್ರಿನೇ ಆಗಿಲ್ಲ ಅಲ್ಲ. ನಾನೊಂದು ದಿವಸ ಸತ್ತೋಗ್ತೀನಿ, ಇನ್ನೊಂದು ತೋರಿಸಿ. ಬಡವರಿಗೆ ಅನ್ಯಾಯ ಮಾಡಬಾರ್ದು. LIC ಎಂಟ್ರಿನೇ ಇಲ್ಲ. ಮೋಸ ಮಂಜುಳಾ ಜಿ ಮೋಸ. ಅದೇ ಮೋಸಕ್ಕೆ ಜಲ್ದಿ ಟೈಟ್ ಆಗುತ್ತೆ. ಇವರೆಲ್ಲ ಚೀಟಿ ದುಡ್ಡು ಕೊಡ್ತಾರ ಅಂತಂದು ಇವ್ರು ಅಲರ್ಟ್ ಆಗೋದು ಜಾಸ್ತಿ. ಆಗಿರುತ್ತೆ ಸರ್, ಎಂಟ್ರಿ ಆಗಿದೆ. ಡಬಲ್ LIC ತೋರಿಸ್ತಾರೆ. ಇವಾಗ ಯಾವ್ದೋ ಒಂದು ದಿನ ತೋರಿಸ್ತಾರೆ ಪೇಪರ್. ಲಾಸ್ಟ್ ಫಸ್ಟ್ ಪೇಪರ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದು LIC ಅಂತ 400-500 ರೂಪಾಯಿ ತಿಂಗಳ ಕಟ್ಟಿಸ್ಕೊಂತಾರೆ. ಬಾಂಡ್ ಯಾಕೆ ಕೊಟ್ಟಿಲ್ಲ? ಫಸ್ಟ್ ಇವರು ಡೆತ್ ಆಗಿರೋದು 23ರಿಂದ ನನ್ನ ಸಾಲ ಮಾಡಿದ್ರೆ ಯಾವ ಲೆಕ್ಕದಲ್ಲಿ ಮಾಡಿದಾರೆ ಗೊತ್ತಿಲ್ಲ. ಆಕ್ಚುಲಿ ಅವರು 1.5 ಲಕ್ಷ ಕಟ್ಟಿದ್ದು. 1.5 ಲಕ್ಷ ಇವ್ರಿಗೆ ತಿಮ್ಮಕ್ಕನವ್ರಿಗೆ ವಾಪಸ್ ಬರಬೇಕು, ಅದು ಕೊಟ್ಟಿಲ್ಲ. ಇನ್ನು ತಾಲೂಕಿನಲ್ಲಿ ಸುಮಾರು 48 ಗುಂಪು ಸಂಘಗಳಿದ್ದು, ಈ ರೀತಿಯ ಸಮಸ್ಯೆಗಳ ಕಾರಣದಿಂದ ಈಗಾಗಲೇ 25 ಗುಂಪುಗಳು ಸ್ಥಗಿತಗೊಂಡಿವೆ. ಯಾವುದೇ ಮಾಹಿತಿ ಕೇಳಿದ್ರೂ ಮೇಲಾಧಿಕಾರಿಗಳನ್ನ ಕೇಳಿ ಅಂತಾರೆ. ಈ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರೂ ಪೊಲೀಸರು ಸಹ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. 8 ತಿಂಗಳಾಗಿದೆ ಸರ್. ಅಲ್ಲ ಸರ್, ಮಾತಾಡಿಲ್ಲ. ಪ್ರಾಬ್ಲಮ್ ಆಗಿದೆ ಹೇಳಿ ಸರ್. LIC
ನಮ್ಮ ಪ್ರಕಾರ ಅಂದರೆ ನಮ್ಮ ರೈತರುಗಳಿಗೋಸ್ಕರ LIC ಸುಮಾರು ಸೌಲಭ್ಯಗಳಿದೆ. ನೀವು ಎಷ್ಟು ಕಟ್ಸ್ಕೊಂತ ಇರತ್ತೀವಿ ಒಬ್ಬೊಬ್ಬರಿಗೆ ತಿಂಗಳು ವರ್ಷಕ್ಕೆ ಎಷ್ಟಂದ್ರೆ ಅವ್ರು ಎಷ್ಟು ಏಜ್ ಇರ್ತದೆ ಅದ್ರ ಆದ್ಮೇಲೆ ಬರುತ್ತೆ 10 ಸಾವಿರ ಒಳಗಡೆ 10,000 12,000 ಒಳಗಡೆ ಬರ್ತದೆ. 10,000 ಅನ್ಕೊಳ್ಳಿ ಮಿನಿಮಮ್ ಒಬ್ಬರು ಕಟ್ಸ್ಕೊಂಡು ಆ ಕಡೆ ನಿಂತ್ಕೊಂಡು ಸ್ವಂತವ್ರೆ ಈಗ ಅವ್ರದ್ದು 2 ವರ್ಷ ಆಗಿದಂತೆ ಯಾವುದೋ ಅಮೌಂಟ್ ಯಾಕೆ ಬಂದಿಲ್ಲ? ಅಲ್ಲಿ ಇದೆ ಏನು ಅದು ಬಗೆಹರಿಸೋದು ಯಾರು, ನೀವೇ ಅಲ್ವಾ? 2 ಲಕ್ಷ ಮೇಲೆ ಸಾಲ ತಗೊಳ್ಳೋದು 1 ಲಕ್ಷ ಸಾಲ 1 ಲಕ್ಷ ಬರೋಕ್ಕಾಗುತ್ತೆ. ಇವಾಗ ಒಂದು ನಿಮಿಷ LIC ಏನು ಕಪ್ಪ ಮಾಡೋದು? ಫಸ್ಟ್ ಆಫ್ ಆಲ್ LIC ಅನ್ನೋದು ಏನು? LIC ಇದೆಯಾ ಅವ್ರು ಬೇಡ ನಾನು ಹೇಳಿದ್ರೆ ನೀನು ಅದು ಅಲ್ಲದೇನೆ ನಮ್ಮ ಹತ್ರ ಆರೋಗ್ಯ ಕಾರ್ಡ್ ಮಾಡಿಸಿರ್ತೀಯ, ಕೆಲವ್ರ ಹತ್ರ ಆರೋಗ್ಯ ಕಾರ್ಡ್ ಮಾಡಿಸಿರಲ್ಲ. ನೀನು LIC ಮಾಡಿಸ್ಕೊಳ್ಳೋ ಉದ್ದೇಶ ನಮ್ಗೆ ಅನುಕೂಲ ಆಗಲಿ ಇನ್ಫಾರ್ಮ್ ಮಾಡ್ಬೇಕು ಸರ್ ನಾವು. ಬನ್ನಿ ನೀವು ಯಾಕೆ ಸೈಡ್ ಬರ್ತಾ ಇದ್ದೀರಾ? ಅಂತಾರೆ ಬನ್ನಿ ಹೇಳ್ತೀನಿ. ನಮ್ದೇ ಚೀಟಿನೇ ಕ್ಲೋಸ್ ಆಗೈತಲ್ಲ, 2 ವರ್ಷ ಆಯ್ತಲ್ಲ, ಅವ್ರ ದುಡ್ಡಲ್ಲಿ ಉಳಿತಾಯ ದುಡ್ಡಿಲ್ಲ. ಉಳಿತಾಯ ಅಲ್ಲ, LIC ಎಂಟ್ರಿನೇ ಆಗಿಲ್ಲ. ನಮ್ಮ ದುಡ್ಡು ಇಸ್ಕೊಂಡಿಲ್ಲ, ಎಂಟ್ರಿನೇ ಆಗಿಲ್ಲ. ಟೆನ್ಷನ್ తీసుకోలేదు కానీ ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.